ನಮ್ಮೆಲ್ಲರ ಆಶಯ ಕೆಲವೇ ದಿನಗಳಲ್ಲಿ ರಾಜ್ಯದ ಮಂತ್ರಿಗಳಾಗಿ ರವಿ ಸುಬ್ರಹ್ಮಣ್ಯ ಅವರು ನಾವು ಯಾವತ್ತೂ ಪ್ರೀತಿ ವಿಶ್ವಾಸದಲ್ಲಿ ಅವತ್ತಿನ ಹೆಂಗಿದ್ದೀವೋ ಇವತ್ತು ಹಂಗೆ ಇದ್ದೀವಿ. ಈ ರೀತಿಯಾಗಿ ನಾವು ಇನ್ನೂ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಇನ್ನೂ ಜನರಿಗೆ ಹೆಚ್ಚು ಹೆಚ್ಚು ಲಂಗ್ ಸ್ಪೇಸ್ ಕೊಡಬೇಕು ಅಂತ ನಾವು ಬಹಳ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ವಿಶೇಷವಾಗಿ ವಿಜಯನಗರ ಗೋವಿಂದರಾಜನಗರ ಎರಡೂ ಭಾಗದಲ್ಲಿ ಶಾಸಕರಾಗಿ ಈ ಭಾಗದಲ್ಲಿ ಸಾಕಷ್ಟು ಮನ್ನಣೆಯನ್ನು ಗಳಿಸಿ ನಮ್ಮೆಲ್ಲರಿಗೂ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಅನೇಕ ಸಂದರ್ಭದಲ್ಲಿ ನನಗೆ ವೈಯಕ್ತಿಕವಾಗೂ ಆಶೀರ್ವಾದ ಮಾಡಿರ್ತಕ್ಕಂತಹ ಕೃಷ್ಣಪ್ಪನವರಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತರೇ, ನಡೆದಿರ್ತಕ್ಕಂತಹ ಸಹೃದಯ ಬಂಧುಗಳೇ, ಈ ಒಂದು ಬಡಾವಣೆ ಒಳ್ಳೆ ನಾನು ಸಾಹೇಬರ ಗಮನಕ್ಕೂ ತರ್ತಾ ಇದ್ದೀನಿ. ಏನೇ ಒಂದು ಸಣ್ಣ ಕಾರ್ಯಕ್ರಮಗಳಾದರೂ ಸಹ ಒಂದು ಕುಟುಂಬದ ಕಾರ್ಯಕ್ರಮ ಅಂಥೇಳಿ ಬಡಾವಣೆ ಎಲ್ಲ ಜನ ಸೇರಿ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು ಒಂದು ರೂಢಿ ಸಂಪ್ರದಾಯ ಆಗಿಬಿಟ್ಟಿದೆ. ಅದು ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ನಾಡ ಹಬ್ಬ ಆಗಿರಬಹುದು, ಎಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡ್ತಕ್ಕಂಥದ್ದು. ಇವತ್ತು ಕೆಲವು ಸೀನಿಯರ್ ಸಿಟಿಸನ್ಸು ಎಲ್ಲ ಸೇರಿ ಒಂದು ಸಂಸ್ಥೆ ಈ ಕೆಲವು ಎಕ್ವಿಪ್ಮೆಂಟ್ಸನ್ನು ಕೊಡ್ತೀವಿ ಅಂಥೇಳಿ ಮುಂದೆ ಬಂದಾಗ ಅದನ್ನೆಲ್ಲ ಮಾಡಬೇಕು. ಇವತ್ತು ಈ ಭಾಗ ವಿಜಯನಗರಕ್ಕೆ ಸೇರಿದ ಮೇಲೆ ನಮ್ಮ ಶಾಸಕರಾದಂತಹ ಯಾವತ್ತು ಜನಪರ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಜನಗಳಿಗೆ ಸಹಾಯ ಹಸ್ತವನ್ನು ನೀಡ್ತಾ ಬಂದಿರತಕ್ಕಂತಹ ಕೃಷ್ಣಪ್ಪನವರು ನಮ್ಮ ಜೊತೆಯಲ್ಲಿದ್ದು ಈ ಭಾಗದ ಶಾಸಕರು ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಬೇಕು, ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡಬೇಕು ಅಂಥೇಳಿ ಇವತ್ತು ಅವರು ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು ಅತ್ಯಂತ ಸಂತೋಷವಾಗಿರ್ತಕ್ಕಂಥ ವಿಷಯ. ನಿನ್ನೆ ಎಲ್ಲ ಮೊನ್ನೆ ತಾನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಸ್ಕೊಂಡಿದ್ದಾರೆ ಕೃಷ್ಣಪ್ಪನವರು. ಎಲ್ಲರ ಪರವಾಗಿ ನಾನು ತಡವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ. ಅವರು ನಮ್ಮೆಲ್ಲರ ಆಶಯ ಕೆಲವೇ ದಿನಗಳಲ್ಲಿ ರಾಜ್ಯದ ಮಂತ್ರಿಗಳಾಗಿ ಬಂದು ಬರೀ ವಿಜಯನಗರ ಮಾತ್ರ ಅಲ್ಲ, ಗೋವಿಂದರಾಜನಗರ ಮಾತ್ರ ಅಲ್ಲ, ಬಸವನಗುಡಿಗೂ ಕೂಡ ಹಿಂದಿನಿಂದಲೂ ಸಹಕಾರ ಕೊಟ್ಟಿದ್ದಾರೆ. ಹೆಚ್ಚಿನ ಸಹಕಾರವನ್ನು ಕೊಟ್ಟು ನಾವೆಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಾವೆಲ್ಲ ಒಳ್ಳೆಯ ಸಂಗೀತದ ಕಾರ್ಯಕ್ರಮದಲ್ಲಿ ಮುಳುಗೋಗಿದ್ರಿ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಈ ಅಸೋಸಿಯೇಷನ್ನವರು ಮತ್ತೆ ನಮ್ಮ ಯಾರಪ್ಪ ಜಿಮ್ ಉಪಕರಣಗಳ ಉದ್ಘಾಟನಾ ಸಮಾರಂಭ ಮಾಡಿರೋರು ಕಾಲಿನ್ಸ್ ಏರೋಸ್ಪೇಸ್ ಅವರ ಸಹಭಾಗಿತ್ವದಲ್ಲಿ ಈ ದಿನ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಸಮಾರಂಭದಲ್ಲಿ ಈಗ ತಾನೇ ಚಿಕ್ಕದಾಗಿ ಚೊಕ್ಕದಾಗಿ ಭಾಷಣ ಮಾಡಿದಂಥ ಮತ್ತು ನಮ್ಮ ಬಗ್ಗೆ ಎರಡು ಒಳ್ಳೆ ಮಾತು ಹೇಳಿದಂಥ ರವಿ ಸುಬ್ರಹ್ಮಣ್ಯ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅತಿ ಗಣ್ಯರೇ, ಇಲ್ಲಿ ಸೇರಿರೋರೆಲ್ಲ ಅತಿ ಗಣ್ಯರು, ನಾವು ಮಾತ್ರ ಗಣ್ಯರು ಇಲ್ಲಿ ಮೇಲೆ ಕೂತಿದ್ದೀವಿ ಅಷ್ಟೇ, ಗೊತ್ತಾಯ್ತಾ? ಈ ಸಂದರ್ಭದಲ್ಲಿ ನಾನು ಹೇಳೋದಾದ್ರೂ ಇಷ್ಟೇ, ಇದು ಕಾನ್ಸ್ಟಿಟ್ಯೂಯನ್ಸಿಗೆ ನಮ್ಮ ವಿಜಯನಗರಕ್ಕೆ ಸೇರೋವಂಥದ್ದು ಈ ವರ್ಷದಿಂದ ಸೇರೈತೆ. ಅದಕ್ಕೆ ಮೊದಲು ಸ್ವಲ್ಪ ಬಸವನಗುಡಿಲಿತ್ತು, ಗೊತ್ತಾಯ್ತಾ? ಯಾಕೆಂದರೆ ಬಸವನಗುಡಿಲಿದ್ದರೂ ನಮಗೇನು ಬೇಜಾರಿಲ್ಲ. ಯಾಕೆ ಹೇಳಿ, 2004ರಲ್ಲಿ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಿದ್ದೆ ಇಲ್ಲೇ ಬೆಂಗಳೂರು ಸೌತ್ಗೆ. ಆಗ ಬಸವನಗುಡಿ ಜನನೂ ನನಗೆ ವೋಟ್ ಮಾಡಿದ್ದಾರೆ. ಅದೇ ರೀತಿ ವಿಜಯನಗರ ಜನನೂ ವೋಟ್ ಮಾಡಿದ್ದಾರೆ. ರವಿ ಸುಬ್ರಹ್ಮಣ್ಯ ಅವರು ನಾವು ಯಾವತ್ತೂ ಪ್ರೀತಿ ವಿಶ್ವಾಸದಲ್ಲಿ ಅವತ್ತಿನ ಹೆಂಗಿದ್ದೀವೋ ಇವತ್ತು ಹಂಗೆ ಇದ್ದೀವಿ. ಅವರು ಮೊದಲನೇ ಸರ್ತಿ ನಮ್ಮ ಜೊತೆಯಲ್ಲಿ MLA ಆದ್ರಲ್ಲ 2008ರಲ್ಲಿ, ಆವಾಗ ಈ
ಒಳ್ಳೊಳ್ಳೆ ಮಾತುಗಳೆಲ್ಲ ಚೆನ್ನಾಗಿತ್ತು ನಾವು ಇಬ್ಬರಲ್ಲಿ. ಇವಾಗಲೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ. ಅವರಾಗಲಿ ನಮ್ಮ ತೇಜಸ್ವಿ ಸೂರ್ಯ ಆಗಲಿ ಎಲ್ಲರೂ ನಾವೆಲ್ಲ ವಿಶ್ವಾಸದಲ್ಲಿ ಪರಸ್ಪರ ಪ್ರೀತಿಯಿಂದ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಹೇಳೋದಾದ್ರೆ ಇಷ್ಟೇ, ಇದೊಂದು ಕಾರ್ಯಕ್ರಮ ಇದೇನು ಮಾಡಿಕೊಟ್ಟಿದ್ದಾರೆ, ಇದು ಯಾರೋ ನಮ್ಮ ಕಾಲಿನ್ಸು ಏರೋಸ್ಪೇಸ್ ಅವರು ಮಾಡಿಕೊಟ್ಟಿದ್ದಾರೆ. ಇದನ್ನೆಲ್ಲ ನಮ್ಮ ವಾಕರ್ಸ್ ಅಸೋಸಿಯೇಷನ್ನವರು ಎಷ್ಟು ಅಸೋಸಿಯೇಷನಲ್ಲಿ ಎಷ್ಟು ದುಡ್ಡು ಮಡಗಿದ್ದೀರಾ ಅಂತ ಗೊತ್ತಿಲ್ಲ ನನಗೆ. ನಾನು ಹೇಳೋದು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ. ಯಾಕೆ ನಾನು ಹೇಳ್ತೀನಿ ಅಂದರೆ, ಒಂದು ಡಸ್ಟ್ಬಿನ್ ಇಲ್ಲ, MLA ಫೋನ್ ತಗೋ ಅದು ಸರಿಗಿಲ್ಲ ಅನ್ನೋದು ಅದು ಬಿಡಬೇಕು. ಒಂದು ಬೋಲ್ಟು ನಟ ಕಿತ್ತೋಗ್ತದೆ, ಯಾರ್ಯಾರೋ ನೀವೇನು 24 hour ಏನು ಕಾಯ್ಕೊಂಡಿರಲ್ಲ, ಇಲ್ಲಿ ಎಲ್ಲೋ ಕೆಟ್ಟೋಗ್ತದೆ. ಆವಾಗ ಸಣ್ಣ ಪುಟ್ಟದಕ್ಕೆಲ್ಲ ನೀವೇ ಮಾಡ್ಕೊಳ್ಳುವಂಥ ಒಂದು ಕೆಲಸನ ಮಾಡೋದಕ್ಕೆ. ಅದಕ್ಕೆ ವಾಕರ್ಸ್ ಅಸೋಸಿಯೇಷನ್ ಕಾಂಟ್ರಿಬ್ಯೂಷನ್ ಇದ್ದರೆ ಒಳ್ಳೆಯದು. ಇದ್ದರೆ ಅದಕ್ಕೆ ನೀವು 2 ಲಕ್ಷ ಕಲೆಕ್ಟ್ ಮಾಡಿದರೆ ನಾನು 2 ಲಕ್ಷ ಕೊಡ್ತೀನಿ, ನೀವು 5 ಲಕ್ಷ ಕಲೆಕ್ಟ್ ಮಾಡಿದ್ರೆ ನಾನು 5 ಲಕ್ಷ ಕೊಡ್ತೀನಿ. ಆ ಫಂಡ್ ಇಟ್ಕೊಂಡು ನೀವು ಅಸೋಸಿಯೇಷನಲ್ಲಿ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಯಾರನ್ನೂ ಕಾಯಕ್ಕೆ ಹೋಗಬೇಡಿ, ಆಮೇಲೆ ಯಾರ ಮೇಲೂ ದೂರೋದು ಬೇಡ. ನಮ್ಮ ಶ್ರೀ ವಿದ್ಯಾನಗರ ಒಕ್ಕೂಟ ವೆಲ್ಫೇರ್ ಅಸೋಸಿಯೇಷನ್ ಅವರು ಸಹ ನಮಗೆ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥವರೆಲ್ಲ ನಮಗೆ 2 ಲಕ್ಷ ನಾವು ಸಂಗ್ರಹ ಮಾಡಿ ಇದನ್ನೆಲ್ಲ ನಾವು ಆಲ್ಟ್ರೇಷನ್ ಮಾಡಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತೇ ಇದೆ. ಈ ಒಂದು ಕಾರ್ಯ ಆಗ್ತಾ ಇರಲಿಲ್ಲ, ಇಲ್ಲೆಲ್ಲ ಜನಗಳು ಸೇರಿದ್ರಿಂದ ನಾವು ಅಷ್ಟು ಒಂದು ಮೊತ್ತವನ್ನು ನಾವು ಕಲೆಕ್ಟನ್ನು ಮಾಡಲಿಕ್ಕೆ ಉಪಯೋಗ ಆಯಿತು. ಮಹಾಭಾರತದಲ್ಲಿ ಒಂದು ಕತೆ ಇದೆ, ಅದೇನಪ್ಪ ಅಂತಂದ್ರೆ ಕರ್ಮಣ್ಯ ವಾದಿಕಾರಸ್ತೆ ಮಹಾಫಲೇಶು ಕದಾಚನ ಅಂತ. ಸೊ ಕೃಷ್ಣ ಹೇಳ್ತಾನೆ, ನಮ್ಮ ಎಫರ್ಟ್ಸ್ ನಾವು ಹಾಕಬೇಕು, ದೇವರಿಗೆ ನಾವು ನಿರ್ಧಾರ ರಿಸಲ್ಟ್ನ ಬಿಡಬೇಕು ಅನ್ನತಕ್ಕಂಥದ್ದು. ನಾವು ಶ್ರಮವನ್ನು ಬಹಳ ಪಟ್ಟಿದ್ದೇವೆ. 20-30 ದಿನದಲ್ಲಿ ಒಂದು 10-15 ಜನ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಅಪ್ಪುರಾವ್ ಸಾರು ನಾನು ಕೊಡ್ತೀನಿ ಅಂತ ಮುಂದೆ ಬಂದಿರೋದಾಗಿರ್ಬೋದು, ನಮ್ಮ ಗಿರಿ ಒಂದು 10-15 ಮೂಟೆ ಸಿಮೆಂಟು, ನಮ್ಮ ಡಾಕ್ಟರ್ ಮಂಜುನಾಥ್ ಅವರು, ನಮ್ಮ ಶ್ರೀಕಂಠೇಗೌಡರಾಗಿರ್ಬೋದು, ನಮ್ಮ ಗನ್ಮೇನ್ರು ಹೇಳೋದೇ ಇಲ್ಲ, ಅವ್ರು ರಜಾ ಹಾಕ್ಬಿಟ್ರು. ನಮ್ಮ ಬಸವರಾಜ್ ಅವರು, ನಮ್ಮ ಪುನೀತು, ನಮ್ಮ ಕಾಚಾ ಸಾಬ್, ನಮ್ಮ ಬಾಬು ಅವರು ಭಾಳ ಪಾಪ ಅವರು ಟ್ರ್ಯಾಕ್ಟರ್ ಓಡಿಸ್ಕೊಂಡು ಬಂದಿದ್ದಾಯಿತು. ಅದೇ ರೀತಿಯಾಗಿ ಅವರು ಮಣ್ಣನ್ನ ಎತ್ತುವಂಥ ಕಾರ್ಯಕ್ರಮ ಆಯಿತು. 30 ದಿನ ಇಲ್ಲಿ ನೋಡಿರ್ಬೋದು, ವಾಕರ್ಸು ಬೆಳಿಗ್ಗೆ ನಾವು ಇಲ್ಲಿ ಬರುವಂಥದ್ದು, ಸಾಯಂಕಾಲ ಬರುವಂಥದ್ದು, ಮಾನಿಟರ್ ಮಾಡುವಂಥದ್ದು ಭಾಳ ಕಷ್ಟ ಆಯಿತು. ನೀವು ಇಲ್ಲಿ ನೆರೆಹೊರೆಯಲ್ಲಿ ಎಷ್ಟೋ ಪಾರ್ಕ್ ನೋಡಿರ್ತೀರಾ, ಸ್ವಚ್ಛ ಶಕ್ತಿ ಪಾರ್ಕ್ ಆಗಿರ್ಬೋದು, ಪುಷ್ಪಾಂಜಲಿ ಪಾರ್ಕ್ ಆಗಿರ್ಬೋದು. ಬಟ್ ಇಲ್ಲಿ ಒಂದು ಕ್ವಾಲಿಟಿ ಮೇಂಟೈನ್ ಆಗ್ತಾ ಇದೆ. ಯಾಕಪ್ಪ ಮೇಂಟೈನ್ ಆಗ್ತಾ ಇದೆ? ಇದು ಜನರ ಶ್ರಮ. ನಾವು ಯಾವಾಗಲೂ ಹೇಳ್ತೀವಿ, ಶ್ರಮಕ್ಕೆ ಇನ್ನೊಂದು ಹೆಸರೇ ಇರುವೆ, ಶ್ರಮ ಪಡೆದಿದ್ದರೆ ನೀ ಇದ್ದಲ್ಲೇ ಇರುವೆ ಅಂತ. ಸೊ ಅದಕ್ಕೆ ಎಲ್ಲರೂ ಶ್ರಮ ಪಟ್ಟಿದ್ದಾರೆ. 10 ರಿಂದ 15 ಜನ. ಈ ಶ್ರಮ ಹೆಂಗಪ್ಪ ಅಂತಂದರೆ, ಇದೊಂದು ನಮಗೆ ತೆಂಗಿನ ಮರ ಇದ್ದಂಗೆ, ಮೇಲೆ ಹತ್ತಿದ್ರೆ ಎಳ್ನೀರು, ಕೆಳಗಡೆ ಬಿದ್ದರೆ ಎಳ್ಳು ನೀರು ಅಂತ ಅರ್ಥ. ಸೊ ಆ ಥರ ಒಂದು ಶ್ರಮವನ್ನು ಪಟ್ಟು ನಮ್ಮ ನಾಗರಾಜ್ ಅವರಾಗಿರ್ಬೋದು, ನಮ್ಮ ಅಪ್ಪುರಾವ್ ಸಾವು, ನಮ್ಮ ಸತೀಶ್ ಬೆಸ್ಕಾಂ ನಾನು ಕೊಡ್ತೀನಿ ಅಂತ, ನಮ್ಮ ವನಿತಾ ಅಶೋಕ್ ಮೇಡಮ್ ಆಗಿರ್ಬೋದು, ಎಲ್ಲ ಸರಿಸುಮಾರು 2 ಲಕ್ಷ ಸಂಗ್ರಹಣೆ ಮಾಡಿ ಈ ಒಂದು ನಾವು ಒಂದು ಆನೆ ಕೊಟ್ಟರು. ಅವರು CSR ಅವರು ಆನೆ ಬಾಲ ಬೇಕಿತ್ತು, ಬಾಲನ ಎಲ್ಲರೂ ಸೇರಿ ನಮಗೆ ಕೊಟ್ಟು ನಮಗೆ ಭಾಳ ಇದು ಮಾಡಿದ್ರು. ನಮ್ಮ ರವಿಯವರು, ಗನ್ಮ್ಯಾನ್ ರವಿಯವರು, ಅವ್ರ ಗನ್ನನ್ನು ಬದಿಗಿಟ್ಟು ಅವರು ಸರಿಸುಮಾರು 20 ರಿಂದ 25 ದಿನ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಸೊ ನಮ್ಗೆ ಎಷ್ಟೋ ಅಡೆತಡೆಗಳು ಬಂತು 25-30 ದಿನದಲ್ಲಿ. RT ಅವರು ಬರುವಂಥದ್ದಾಗಿರ್ಬೋದು, ಆರ್ಟಿಕಲ್ಚರ್ ಹೇಳುವಂಥದ್ದಾಗಿರ್ಬೋದು, ಭಾಳ ಅಡೆತಡೆ ಬಂತು. ಸೊ ಯಾವಾಗಲೂ ಒಂದು ಮಾತನ್ನು ನಾವು ಯಾವಾಗಲೂ ನೆನೆಸ್ಕೊಳ್ಬೇಕಾಗ್ತದೆ, ಒಳ್ಳೆತನ ಉಳಿತದೆ, ಟೀಕೆಗಳು ಸಾಯ್ತವೆ ಅಂತ ಹೇಳ್ತಾ ಇರ್ತೀವಿ. ಅದೇ ಥರ ಆಯಿತು. ಸೊ ನಮಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾವು ಯೋಜನೆಗಳನ್ನ ಹಾಕೊತಾ ಇದ್ದೀವಿ. ಈ ಒಂದು ಜಾಗವನ್ನು ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿದ್ದೀವಿ. ಡಾಕ್ಟರ್ಗಳನ್ನ ಕೊಡಿಸ್ಬೇಕು ಅಂತ ಅನೇಕ ಡಾಕ್ಟರ್ ಬರ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಾವು ಇನ್ನೂ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಇನ್ನೂ ಜನರಿಗೆ ಹೆಚ್ಚು ಲಂಗ್ ಸ್ಪೇಸ್ ಕೊಡಬೇಕು ಅಂತ ನಾವು ಭಾಳ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ. ಸೊ ನೀವು ಯಕ್ಷ ಪ್ರಶ್ನೆ ಅಂತ ಒಂದಿದೆ ಮಹಾಭಾರತದಲ್ಲಿ, ಅದರಲ್ಲಿ ಯಕ್ಷ ಧರ್ಮರಾಯನ ಒಂದು ಪ್ರಶ್ನೆ ಕೇಳ್ತಾನೆ. ಏನಪ್ಪ ಅಂತಂದರೆ, ಈ ಜಗತ್ತಲ್ಲಿ ಯಾವುದಪ್ಪ ಆಶ್ಚರ್ಯಕಾರಿ ಸಂಗತಿ ಅಂತ ಧರ್ಮರಾಯನ ಕೇಳ್ತಾನೆ. ಧರ್ಮರಾಯ ಹೇಳ್ತಾನೆ, ಈ ಜಗತ್ತಲ್ಲಿ ಆಶ್ಚರ್ಯಕರವಾದದ್ದು ಏನಪ್ಪ ಅಂತಂದರೆ, ಯಾರು ಸಾಯ್ತಾನೋ ಅವನನ್ನು ನೋಡಿ ನನಗೂ ಚಿರಂಜೀವಿ ಆಗಿರ್ತೀನಿ, ನಾನು ಸಾಯೋದು ಇನ್ನೂ ತಡವಾಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ನಾವು ಇರೋವರೆಗೂ ನಾವು ಏನು ಮಾಡ್ತೀವಿ ಸೊಸೈಟಿಗೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಕಮಿಂಗ್ ಟುಗೆದರ್ ಇಸ್ ಎ ಬಿಗಿನಿಂಗ್, ಕೀಪಿಂಗ್ ಟುಗೆದರ್ ಇಸ್ ಎ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಎ ಸಕ್ಸಸ್ ಅಂತ ಹೇಳ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.